ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವು ಆರಾಮಿದ್ದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ರೆಸಿಪಿ ಏನು ಅಂತ ನೋಡೋಕ್ಕೂ ಮುಂಚೆನೇ ಪ್ಲೀಸ್ ಫ್ರೆಂಡ್ಸ್, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಶೇಂಗಾ ತಂಬಳಿ. ಇದನ್ನು ಅನ್ನಕ್ಕೂ ಊಟ ಮಾಡ್ಬೋದು, ಮುದ್ದೆ ಜೊತೆನೂ ಊಟ ಮಾಡ್ಬೋದು. ರಾಗಿ ಮುದ್ದೆ ಜೊತೆ ನಾನು ಟೇಸ್ಟ್ ಮಾಡಿಲ್ಲ, ಆದರೆ ಜೋಳದ ಹಿಟ್ಟಿನ ಮುದ್ದೆ ಜೊತೆ ಟೇಸ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಶೇಂಗಾ ತಂಬಳಿ ಮಾಡೋಕ್ಕೆ ನಾನಿಲ್ಲಿ ಶೇಂಗಾನ ಹುರ್ಕೊಳ್ತಾ ಇದ್ದೀನಿ. ಈ ಶೇಂಗಾ ತಂಬಳಿನ ಒಲೆ ಮೇಲಿಟ್ಟು ಕುದಿಸೋದೂ ಇಲ್ಲ ಮತ್ತು ಒಗ್ಗರಣೆ ಹಾಕೋದೂ ಇಲ್ಲ. ಇದಕ್ಕೆ 1 ಡ್ರಾಪ್ ಕೂಡ ಎಣ್ಣೆನ ಯೂಸ್ ಮಾಡೋದಿಲ್ಲ. ಇದನ್ನೇನು ಯೂಸ್ ಮಾಡಲ್ಲ ಅಂದರೂ ಕೂಡ ಇದ್ರದ್ದು ಟೇಸ್ಟು ಸಖತ್ತಾಗಿರುತ್ತೆ. ನೋಡಿ, ಈ ಥರ ಕಪ್ಪಗೆ ಆಗೋವರೆಗೂ ಶೇಂಗಾನ ಹುರ್ಕೋಬೇಕು. ನೋಡಿ, ಶೇಂಗಾ ಹುರಿದವಿವು. ಇದನ್ನು ತೆಕ್ಕೊಂಡು ಶೇಂಗಾ ಆರಿದ ಮೇಲೆ ಸಿಪ್ಪೆ ಎಲ್ಲ ಬಿಡಿಸಿ ತೊಗೊಂಡು ಬರ್ತೀನಿ. ನೋಡಿ, ಶೇಂಗಾ ಸಿಪ್ಪೆ ಎಲ್ಲ ಬಿಡಿಸಾಯಿತು. ಇವಾಗ ಜಾರಿಗೆ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 10 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಜೀರಿಗೆನ ಹಾಕ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ತೊಳೆದು ಹಾಕ್ಕೊಳ್ತಿದ್ದೀನಿ. 2 ಸ್ಪೂನು ಗುರೆಳ್ ಪುಡಿನ ಹಾಕ್ಕೊಳ್ತಿದ್ದೀನಿ. ಉತ್ತರ ಕರ್ನಾಟಕದ ಸೈಡು ಇದನ್ನು ಗುರೆಳ್ ಪುಡಿ ಅಂತಾರೆ. ಈ ಸೈಡ್ ಇದಕ್ಕೆ ಹುಚ್ಚೆಳ್ ಪುಡಿ ಅಂತ ಹೇಳ್ತಾರೆ. ಹುಚ್ಚೆಳ್ಳನ್ನ ಹುರಿದು ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಡು ತೊಗೊಂಬರ್ತೀನಿ. ನೋಡಿ, ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ರುಬ್ಕೊಂಡು ಬಂದಿರೋ ಈ ಮಸಾಲೆನ ಒಂದು ದಬರೆಗೆ ಹಾಕ್ಕೊಳ್ತೀನಿ. ಇಷ್ಟು ಮಸಾಲೆ ಹಾಕ್ಕೊಂಡಾದ್ಮೇಲೆ ಇದನ್ನು ಜಾರ್ ತೊಳ್ಕೊಂಡು ಆ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾರಿನ ಕನ್ಸಿಸ್ಟೆನ್ಸಿಗೆ ಹೇಗೆ ಬೇಕೋ ಅಷ್ಟು ನೀವು ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದು ಚಮಚ ತಗೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ನೋಡಿ, ಗಂಟು ಇಲ್ಲದೆ ಇರೋ ಹಾಗೆ ಕ್ಲೀನಾಗಿ ಎಲ್ಲ ಮಸಾಲೆ ನೀರಲ್ಲಿ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೋಬೇಕು. ನಿಮಗೆ ಸಾರಿನ ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ. ನೋಡಿ, ನಾನು ತೋರಿಸ್ತಿರೋ ಅಳತೆಗೆ ನೀವು ಕಲಿಸ್ಕೊಂಡ್ರೆ ಅನ್ನಕ್ಕೂ ಮುದ್ದೆಗೂ ಎರಡಕ್ಕೂ ಹೊಂದುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತಂಬಳಿ ರೆಡಿ. ನಾನು ಮಾಡಿರೋ ಈ ತಂಬಳಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕನ್ನು ಕೂಡ ಒತ್ತಿ. ನಾನಿಲ್ಲಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡೋಕ್ಕೆ ಟೈಮ್ ಸಾಕಾಗಲಿಲ್ಲ ಅಂಥೇಳಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಟೇಕ್ ಕೇರ್. ಬಾಯ್.